की पड़े काल बस आई को। सद्गुरु कबीर साहेबರು ವಾಕ್ಯ. ಯಾವ ವೇಳೆಯಲ್ಲಿ ಜಗತ್ತದಲ್ಲಿ ಜಡತ ಮತ್ತು ಅಜ್ಞಾನಕ್ಕೆ ವಶೀಭೂತವಾಗಿ ಸಂಪೂರ್ಣ ಜೀವಿಗಳೆಲ್ಲ ಧರ್ಮರಹಿತರಾಗಿ ಸತ್ಯಹೀನರಾಗಿ ಅನೇಕ ಕುಕರ್ಮ ರೂಪವಾದಂಥ ಕರ್ಮದಲ್ಲಿ ಪ್ರವೃತ್ತರಾಗಿ ಜನನ್ಮರಣ ರೂಪವಾದಂಥ ದುಃಖಕ್ಕೆ ಕಾರಣ ಆಗ್ತಾರೋ ಆ ಸಮಯದಲ್ಲಿ ಆ ಸತ್ಪುರುಷನೇ ಒಂದು ಸತ್ಯಶಕ್ತಿ ಧಾರಣ ಮಾಡಿ ಜಗತ್ತದಲ್ಲಿ ಏನದಂದ್ರೆ ನರಶರೀರ ಧಾರಣ ಮಾಡಿ ಬರುವರು. ಅವರು ಬಂದು ಏನಂತಾರೆ, ನಮಗೆ ಜಾಗೃತಿ ಮಾಡ್ತಾರೆ. ಏನು ಜಾಗೃತಿ ಮಾಡ್ತಾರಂದ್ರೆ, ಹೇ ಹಂಸವೇ ಅಥವಾ ನಿರ್ಮಲ ಆತ್ಮನೇ, ನೀನು ಸತ್ಲೋಕ ಸತ್ನಾಮ ಸತ್ಪುರುಷನ ಅಂಶ. ಇಲ್ಲಿ ಬಂದು ಈ ಜಡರೂಪವಾದಂಥ ಮಾಯಾ ಮೋಹ ಮತ್ತು ಜಗತ್ತದಲ್ಲಿ ಕೂಡಿಬಿಟ್ಟು ಅದರಂತೆ ನೀನಾಗಿ ಈಗ ಒಬ್ಬರಿಗಾದರೂ ಸಹಿತನು ವಿಚಾರ ಇಲ್ಲ ಕಿ ನಾವು ಸತ್ ಲೋಕದವರು ಅಥವಾ ಸತ್ ಲೋಕಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದು ವಿಚಾರ ಒಬ್ಬರಲ್ಲಿನೂ ಉತ್ಪತ್ತಿ ಆಗುವುದಿಲ್ಲ. ಸಂತ ಜನರು ಬಂದು ಯಾವ ವೇಳೆಯಲ್ಲಿ ಜಾಗೃತಿ ಮಾಡ್ತಾರೆ ಆವಾಗ ಈತನಿಗೆ ಗೊತ್ತಾಗ್ತದೆ ನಾನು ಯಾರು ಮತ್ತು ಯಾವ ಕರ್ಮದಲ್ಲಿ ಬಿದ್ದೀನಿ, ಹೇಗಾದ್ರೂ ಇದರಿಂದ ಬಿಡುಗಡೆ ಆದಿತ್ತು ಅಂಥೇಳಿ ಅವರು ಬಂದು ಜಾಗೃತಿ ಮಾಡಿದಾಗ ಈತನಿಗೆ ಗೊತ್ತಾಗ್ತದೆ. ಮೊದಲ ನೀನು ಯಾರು ಅಂದ್ರೆ ನಾನು ಕಲ್ಲಪ್ಪ. ನೀನ್ಯಾರು? ನಾನು ತಿಪ್ಪೇಸ್ವಾಮಿ. ಈ ಇಂಥ ಏನದಂದ್ರೆ ಚೇತನ ಸ್ವರೂಪವಾದಂಥ ಸತ್ಯಶಕ್ತಿ ಇಲ್ಲಿ ತಿಪ್ಪಿಯಾಗಿ ಬಿಡ್ತು, ಕಲ್ಲಾಗಿ ಬಿಡ್ತು. ಅದಕ್ಕೇನಂತಾರೆ, ಹೇ ಹಂಸವೇ ನಿನ್ನ ದೇಶ ಸತ್ಲೋಕ ಸಚ್ಖಂಡ, ನೀನು ಅಲ್ಲಿಗೆ ನಡಿ. ಅವರು सतलोक के पड़े काल बस आई हो. ಏನು ಇಲ್ಲಿ ನೀನೇನದಂದ್ರೆ ಕಾಲನ ವಶಾತವಾಗಿ ಬಿದ್ದುಬಿಟ್ಟಿರಿ. ಕಾಲ ಮಾತ್ರ ಹಾಗೆ ಉಳಿತದೆ, ನಾವು ಮಾತ್ರ ಹೋಗಿಬಿಡ್ತೇವೆ. ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತು, 20 ವರ್ಷ ಆಯಿತು, 30, 40, 50, 60 ವರ್ಷಗಳು ಮಾತ್ರ ಎಣಿಸ್ದೇವು, ನಾವು ಮಾತ್ರ ಹೋಗ್ಬಿಟ್ಟು. ಆ ವರ್ಷಗಳು ಎಂದಾದ್ರೂ ಸತ್ತು ಅವು ಸಾಯಲಿಲ್ಲ, ನಾವು ಮಾತ್ರ ಅದರಲ್ಲಿ ಸತ್ತು ಹೋಗ್ಬಿಟ್ಟು. ನಿಮ್ಮ ದೇಶ ಅಂಥದ್ದಂದ್ರೆ ಎಲ್ಲಿ ಸೂರ್ಯ ಇಲ್ಲ, ಎಲ್ಲಿ ಚಂದ್ರ ಇಲ್ಲ, ಎಲ್ಲಿ ದಿವಸ ಇಲ್ಲ, ಎಲ್ಲಿ ರಾತ್ರಿ ಇಲ್ಲ, ಮತ್ತು ಅಲ್ಲಿ ಕಾಲವೂ ಇಲ್ಲ. ಅಂಥದ್ದು ನಿನ್ನ ನಿಜ ಸ್ವರೂಪ ಸ್ವಯಂ ಪ್ರಕಾಶಮಾನ್ ನಿನ್ನ ದೇಶ. ಅಂಥದ್ದು ಬಿಟ್ಟು ಈಗೇನದಂದ್ರೆ ದಿವಸ ರಾತ್ರಿ ರೂಪವಾದಂತಹ ಕಾಲದಲ್ಲಿ ನಿನ್ನ ಅವಿಷ್ಯ ಕ್ಷೀಣಾಗಿ ನಡೆದತ್ತ. ದಿವಸಕ್ಕೆ ಜಾಗೃತಿ ಅವಸ್ಥೆಯಲ್ಲಿ ನಾವು ಏನೇನು ಕರ್ಮ ಮಾಡಬೇಕಾಗ್ತದೋ ಅದು ನಮಗೆ ಎಳ್ಕೊಂಡು ಹೋಗ್ತದೆ. ನನಗೆ ಈಗ ಮಾಡೋದದ, ಹಾಗೆ ಮಾಡೋದದ, ಅತ್ಲಾಗ ಹೋಗೋದು, ಇತ್ಲಾಗ ಬರೋದದ, ಏನೇನೋ ಗಲಾಟೆಗಳು ಹಚ್ಕೊಂಡು ಜಾಗೃತಿ ಅವಸ್ಥೆಯಲ್ಲಿ ಆ ಕರ್ಮ ಮಾಡ್ದ. ಸ್ವಪ್ನದಲ್ಲಿ ಏನದು ಅನೇಕ ಸಂಕಲ್ಪ ವಿಕಲ್ಪಾದಿಗಳು ಎದ್ದು ಒಮ್ಮೆ ರಾಜ್ಯನೇ ಆಗೋದು, ಒಮ್ಮೆ ದರಿದ್ರನೇ ಆಗೋದು, ಒಮ್ಮೆ ಸ್ವರ್ಗಕ್ಕೆ ಹೋಗೋದು, ಒಮ್ಮೆ ನರಕಕ್ಕೆ, ಏನೇನೋ ಅವು ಬಿದ್ದು ಬಿಟ್ಟಿರ್ತಾವೆ. ಇನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಲಯ ಹೊಂದುವುದು. ಇವಷ್ಟು ಏನದನ್ನು 3 ಕಾಲಾಧೀನ ಅವಸ್ಥಾ. 4ನೇ ಅವಸ್ಥೆಯಲ್ಲಿ ನೀನು ಹೋದರೆ ನಿನ್ನ ಚೇತನ ಮತ್ತು ಸತ್ಯಶಕ್ತಿ ಸಮಾಗಮ ಆಗಬಹುದು. जी आओ तुम कंसा सतलोक के पड़े काल बस आई हो. मैंने स्वरूपी देव निरंजन मन स्वरूपी मने स्वरूपी देव निरंजन तुम्हें
ಏನು ಮನಸ್ಸವೇ ನಿರಾಕಾರ ಪುರುಷನ ಅಂಶ. ನಾವು ನಿರಾಕಾರಕ್ಕೆ ಪರಮಾತ್ಮನು ಅಂತ ಹೇಳ್ತೀವಿ. ನಿರಂಜನ, ಅದೇ ನಿರಾಕಾರ ಪುರುಷನ ಹೆಸರೇ ನಿರಂಜನ. ಆ ಮನಸ್ಸು ರೂಪವಾದಂತಹ ನಿರಂಜನ ಶಕ್ತಿ ನಿನ್ನ ಮೇಲೆ ಆವರಣೆ ಆಗಿ ಮತ್ತು ಅದೇ ಜನ್ಮ ಮರಣಕ್ಕೆ ಏನದಂದ್ರೆ ಮೂಲ ಕಾರಣವಾಗಿ ನಿನಗಿಂಥ ದುಃಖದಲ್ಲಿ ಹಾಕಿದ್ದು ಅವರು. ಮನೆ ಸ್ವರೂಪಿ ದೇವ ನಿರಂಜನ ತುಂಗೆ ರಾಖ घर माई हूँ 5 25 3 के पिंजरा तेही माँ राख छिपाई हूँ. ನಿನಗೇನದಂದ್ರೆ ಎದರಲ್ಲಿ ಮುಚ್ಚಿಬಿಟ್ಟಾನು. 5 ತತ್ವ, 25 ಪ್ರಕೃತಿ, ಪಂಚ ವಿಷಯಗಳು, 3 ಗುಣಗಳದ್ದು ಏನಾದ್ರು ಒಂದು ಪಂಜರ ಮಾಡಿ ಅದರಲ್ಲಿ ನಿನಗೆ ಕೈದಿಟ್ಬಿಟ್ಟ. ಹೇಗೆ ನಾವು ಹೊರಗೆ ಗಿಳಿ ಆಗಲಿ ಯಾವುದೇ ಒಂದು ಪಕ್ಷಿ ಆಗಲಿ ಪಶು ಆಗಲಿ ಪಂಜರದಲ್ಲಿ ಹೇಗಿಡ್ತೇವೋ ಆ ಪ್ರಕಾರ ಆತ್ಮನಿಗೇನದಂದ್ರೆ ಕಾಲರೂಪವಾದಂತಹ ಮನೋಶಕ್ತಿ ಇಂಥದ್ದೆಲ್ಲ ತಯಾರು ಮಾಡಿ ಅದರಲ್ಲಿ ಕೈದಿಟ್ಟು ಬಿಟ್ಟದ್ದು. ಜಿ तुमको बिसर गई सुध घर की महिमा अपन जनाई हूँ. ಏನಂತಾರೆ, ನಿನಗೇನದಂದ್ರೆ ನಿನ್ನ ದೇಶದ ಮರು ಬಿದ್ದು ಬಿಟ್ಟದ್ದು. ನಾನು ಯಾರು, ಯಾವ ದೇಶದವನು, ಇಲ್ಲಿ ಯಾಕೆ ಬರ್ತೀನಿ ಮತ್ತು ಇಂಥ ಬಂಧನದಲ್ಲಿ ಯಾಕೆ ಸಿಲುಕೀನಿ ಅಂತ ಇದರದಿಂದ ಹೇಗಾದ್ರೂ ಬಿಡುಗಡೆ ಆದಿತ್ತು ಅನ್ನತಕ್ಕಂಥ ವಿಚಾರವೇ ಇಲ್ಲ. ಯಾಕೆ ಆ ಕಾಲಶಕ್ತಿ ನಿನ್ನ ಮೇಲೆ ಆವರಣ ಆಗ್ಯದ ಮನಸ್ಸಿನ ರೂಪದಿಂದ. ಜೀ निरंकार निर्गुण है माया तुमको नाच नचाई है. ಮಾಯಾ ಅಂದ್ರೆ ಏನು? ಕೆಲವು ಜನರು ಮಾಯದ ತಾತ್ಪರ್ಯ ಸುಲಭವಾಗಿನೂ ತಿಳಿತಾರೆ ಮತ್ತು ಅದರಲ್ಲಿನೂ ಮುಳುಗಿರ್ತಾರೆ. ಮಾಯಾ ಅಂದ್ರೆ ಏನು? ಅದು ನಿರಂಜನ ಮತ್ತು ನಿರಾಕಾರ ರೂಪವಾದಂತಹ ಶಕ್ತಿನೇ ಮಾಯಾ. ಅವರೇ तुमको नाच नचाई. ಹಾ, ಆ ಮಾಯಾ ಏನ್ ಮಾಡ್ತದಂದ್ರೆ ನಿನಗೆ ಹೇಗೆ ಕೋತಿ ಕುಣಿಸಾಡ್ ಕೋತಿಗೆ 6,000 ಹ್ಯಾಂಗ್ ಕುಣಿಸಾಡ್ತಾರದ ಕೋತಿಗೆ ಆ ಪ್ರಕಾರ ಏನದಂದ್ರೆ ಮಾಯಾ ನಿನ್ನಲ್ಲಿ ಪ್ರೇರಣೆ ಆಗಿ ಅಥವಾ ನಿನ್ನ ಚಿತ್ತ ಮಾಯಾಧೀನವಾಗಿ ಮಾಯಾ ಹೇಗೆ ಹೇಳ್ತದೋ ಆ ಪ್ರಕಾರ ನೀನು ಕೋತಿ ಹಂಗೆ ಕುಣಿದು ಬಿಡ್ತೀವಿ. ಏನು ಆಶಾ ಮತ್ತು ಮೋಹರೂಪವಾದಂತಹದ್ದು ಹಗ್ಗ ಅದು ನೀನು ಕೊರಳಲ್ಲಿ ಕಟ್ಟಿಬಿಟ್ಟದು. ಎತ್ಲಾಗಬೇಕು ಅತ್ಲಾಗ ಕುಣಿಸಾಡಿ ಬಿಡೋದು. ಹೇಗೆ ಕೋತಿ 6,000 ಏನು ಮಾಡಿರ್ತಾರೆ, ಇತ್ಲಾಗ ಹಾರಂದ್ರೆ ಇತ್ಲಾಗ ಹಾರೋದು, ಅತ್ಲಾಗ ಹಾರಂದ್ರೆ ಅತ್ಲಾಗ ಹಾರೋದು. ಕಡೆಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಸನ್ನು ಬಂದ್ರೆ ತಗೊಂಡು ಬಾ ಅಂದ್ರೆ ತರ್ತದ. ನೋಡ್ಲಿಕ್ಕೆ ನಿಂತವ್ರಿಗೆಲ್ಲ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಕಾಸುಗಳು ಅವರಲ್ಲಿ ತಗೊಂಡು ಬಂದು ಧನಿ ಕೂರ್ತದ. ಅದರಂತೆ ಮಾಯಾವಶೀಭೂತ ಆಗೋದ್ರದಿಂದ ನಮ್ಮ ಸತ್ತ ಎಲ್ಲ ನಾವು ಮರೆತು ಯಾರಿಗೆ ಕೈ ಒಡ್ಡದು, ಅವ್ರು ಕೊಡ್ತಾರೇನು, ಇವ್ರು ಕೊಡ್ತಾರೇನು, ಹೇಗೆ ಮಾಡಿ ಗಳಿಸಲಿ, ಏನು ಮಾಡಿ ಗಳಿಸಲಿ, ಹೇಗೆ ಬೇಕು ಹಾಕಿ ಕುಣಿದಾಡ್ಬಿಟ್ಟಿತ್ತು. ಆ ಮಾಯಾರೂಪವಾದಂತಹದ್ದು ಒಂದು ಶಕ್ತಿಯಿಂದ ನೀನು ಕಡೆಗೆ ಆದರೆ ನೀನ್ಯಾಕೆ ಇನ್ನೊಬ್ರಿಗೆ ಬೇಡುವುದು? ನೀನು ಸ್ವಯಂ ಎಲ್ಲರಿಗೂ ಕೊಡೋನು. ಈಗ ಆ ಮಾಯಾಧೀನ ಆಗೋದ್ರದಿಂದ ಎಲ್ಲರಲ್ಲಿನೂ ಕೈ ಒಡ್ಡಬೇಕಾಗ್ತದೆ. ಜೈ निरंकार निर्गुण गई माया तुमको नाच नचाई. ಆ ಮಾಯಾ ಏನದಂದ್ರೆ ನಿರಾಕಾರವಾದದ್ದು, ನಿರ್ಗುಣವಾದದ್ದು ನಿನಗೆ ಈ ಪ್ರಕಾರ ಕುಣಿಸಿ ಬಿಡ್ತದೆ. ನಮಗೇನು ಮಾಡ್ತದೆ ಮಾಯಾ ಅಂತೂ ಒಂದೊಂದು ಹೇಳ್ತಿರ್ತಾವೆ. ಏನು ಮಾಯದ ರಹಸ್ಯವೇ ಗೊತ್ತಾಗಿಲ್ಲ ಅಂದ್ರೆ ಹೇಳೋದೇನು? ಒಂದು ಸಮಯದಲ್ಲಿ ನಾರದರು
ವಿಷ್ಣುನ ಸಭೆಗೆ ಹೋಗಿದ್ರು ವೈಕುಂಠಕ್ಕೆ. ಆದರೆ ಅಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಕೂತಿದ್ದು ನೋಡಿ ನಾರದನ ಗರ್ವದಿಂದ ಏನಂತಾನ, ಏನ್ರಿ ಸ್ವಾಮಿ, ನೀವು ಇಂಥ ತ್ರಿಲೋಕಕ್ಕೆ ನಾಥರಾದಂಥವರು ತಾವು ಮಾಯದಲ್ಲಿ ಬಿದ್ದು ಹೊರಳಾಡ್ತೀರಿ, ನನಗೆ ಮಾಯ ಏನು ಮಾಡೋದಿಲ್ಲ ನೋಡು. ಯಾಕಾಗ್ಬೋದು? ಅವ ವಿಷ್ಣು ಏನಂತಾನೆ, ನಾರದ, ಮಾಯಾ ಮಹಾ ಅಗಮ್ಯವಾದದ್ದು, ಬೇಅಂತವಾದದ್ದು, ಅಪಾರವಾದದ್ದು. ಅದಕ್ಕೆ ನೀನು ಹೀಗೆ ಗರ್ವ ಪಡಿಬೇಡ. ಇಲ್ರಿ, ನಾನು ಜನ್ಮದ ಹಿಡಿದು ಇದರಲ್ಲಿ ಇದ್ದಿದ್ದು, ಈಗ ನನಗೆ ಮಾಯಾ ಏನು ಮಾಡ್ತದ? ಅದೇ ಗರ್ವಿನಲ್ಲಿ ಬರೋ ಕಾಲಕ್ಕೆ ಅಕಸ್ಮಾತ್ ಒಂದು ನದಿ ಬಂತು, ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋದ. ಆ ನದಿಯಾಗಿ ಮುಳುಗಿ ಸ್ನಾನ ಮಾಡ್ತಾನೆ, ಅಷ್ಟರಲ್ಲಿ ಸ್ತ್ರೀ ರೂಪ ಧಾರಣ ಮಾಡಿದ. ಅಲ್ಲಿ 60 ಮಂದಿ ಮಕ್ಕಳಾದವು. ಕಡೆಗೆ ವಿಷ್ಣು ಏನದಂದ್ರೆ ಆ ಮಾಯಾ ಸ್ವಲ್ಪ ಎಳ್ಕೊಂಡು ಕೂಡ್ಲೇನೆ ಈತನಿಗೆ ಏನಾಯ್ತಂದ್ರೆ, ನಾನು ಈಗ ಸ್ನಾನ ಮಾಡಿ ಹೊರಗೆ ಬಂದೀನಿ ಅನ್ನುವಂಗಾಯ್ತು. ಅದೇ 60 ಸಂವತ್ಸರಗಳು ನಾರದರ ಮಕ್ಕಳೇ ಇವು. ಮಾಯಾ ಅಂದ್ರೆ ಇಂಥ ಮಹಾಪ್ರಬಲವಾದದ್ದು. ಅದಕ್ಕೆ ಯಾರೋ ಒಬ್ರು ವಿರಳ ಪುರುಷರು, ಗುರುಮುಖ ಜನರು ದಾಟಿ ಹೋಗ್ಬೋದು, ಇಲ್ದ್ರೆ ಸಾಧಾರಣ ಮಾತಲ್ಲ. ಜೈ निरंकार निर्गुण गई माया, तुमको नाच नचाएगी। चर्म दृष्टि का कुल्फा दे के 84 भरमाएगी। ಆ ಮಾಯಾ ಏನು ಮಾಡ್ಯಾಳ? ಚರ್ಮ ದೃಷ್ಟಿ ರೂಪವಾದಂತಹದ್ದು ಒಂದು ಬಿಗ ಹಾಕಿ ನಿನಗೆ 84 ಲಕ್ಷ ಯೋನಿ ಭ್ರಮಣ ಮಾಡಿಸ್ಯಾಳ. ಆ ದಿವ್ಯ ದೃಷ್ಟಿ ಎಲ್ಲಿಯವರೆಗೂ ತೆರೆಯೋದಿಲ್ಲ, ಅಲ್ಲಿಯವರೆಗೂ ಈ ಚರ್ಮ ದೃಷ್ಟಿ ಹೋಗೋದಿಲ್ಲ. ಚರ್ಮಕ್ಕೆ ನಮಗೆ ಏನು ಸಂಬಂಧ ಇದ್ದದ್ದು ಅದು ಬಿಡುಗಡೆ ಆಗೋದಿಲ್ಲ. ಯಾವ ವೇಳೆಯಲ್ಲಿ ಆ ದಿವ್ಯ ದೃಷ್ಟಿ ತೆರೀತಂದ್ರೆ ಮಾತ್ರ ಈ ಚರ್ಮ ದೃಷ್ಟಿ ಹೋಗ್ತದೆ. ಆ ಚರ್ಮ ದೃಷ್ಟಿ ರೂಪವಾದಂತಹದ್ದು ಬಿಗ ಹಾಕಿ ನಿನಗೆ 84 ಲಕ್ಷ 84 ಲಕ್ಷ ಯೋನಿ ಭ್ರಮಣ ಮಾಡಿಸ್ತಾರೆ. ಜೈ 4 वेद है जाकी श्वास, ब्रह्म स्तुति गाई हो। ಅದೇ ಮಾಯದ್ದು ಶ್ವಾಸವೇ 4 ವೇದಗಳು. ಅದೇ ಆಧಾರ ತಗೊಂಡು ಬ್ರಹ್ಮನು ವೇದಗಳು ವರ್ಣನೆ ಮಾಡಿದ್ದು. ವೇದವೂ ಮಾಯಾ, ಬ್ರಹ್ಮವೂ ಮಾಯಾ, ಮತ್ತೆ ಮಾಯಾ ಇದ್ದದ್ದು ಶಕ್ತಿಯೂ ಮಾಯಾ. ಜೈ शोकित ब्रह्मा जगत भुलाए, तेहि मार्ग सब जाई हो। ಮೊದಲು ಬ್ರಹ್ಮನೇ ಮರ್ತು ಬಿಟ್ಟ. ಅವನು ಮರ್ತು ಆ ಮಾಯದ ಆಧಾರ ತಗೊಂಡು 4 ವೇದಗಳ ರಚನೆ ಮಾಡಿದ. ಈಗ ಪ್ರತಿಯೊಬ್ಬರು ಏನಂತಾರೆ, ಓಹೋ ಇದು ವೇದದ ಆಧಾರ. ಇನ್ನು ಬ್ರಹ್ಮ ಮರ್ತಂದ್ರೆ ಇವ್ರ್ಯಾಕೆ ಮರಿಬಾರ್ದು? ಬ್ರಹ್ಮನೇ ಮೊದಲು ಮರ್ತಾದ. ಅಂದ್ರೆ ಈ ಬ್ರಹ್ಮನಿಂದ ಉತ್ಪತ್ತಿ ಆದಂಥವ್ರು ಇವ್ರ್ಯಾಕೆ ಮರಿಬಾರ್ದು? ಜೈ सतगुरु बकुर जीव के रक्षक, तिनसे कर समताई हो। ಅದಕ್ಕೆ ಇಂಥ ಮಾಯಾರೂಪವಾದಂಥ ಮಹಾಬಂಧನದಿಂದ ಕಡೆಗಾಗಬೇಕಾಗಿದ್ರೆ ನೀನೇನ ಸದ್ಗುರುಗಳ ಸಮಾಗಮದಲ್ಲಿ ಹೋಗಿ ಅವರಲ್ಲಿ ಸ್ನೇಹ ಸಂಪಾದನೆ ಮಾಡುವುದು, ಅವರಿಗೆ ಪ್ರಿಯವುಳ್ಳವನಾಗು. ಜೈ जिनके मिले परम सुख उपजे, पद निर्वाण पाई हो। ಅವರಿಗೆ ಕೂಡುವುದರಿಂದ ಅವರೇನಂತಾರೆ, ನಿನ್ನ ಅಂತರದಲ್ಲಿ ಒಂದು ಆ ಪರಮಾತ್ಮ ಕೂಡತಕ್ಕಂಥದ್ದು ಸತ್ಯವಾದಂತಹ ಮಾರ್ಗದ ನೀನೇನದಂದ್ರೆ ಅವ್ರ ಕೃಪದಿಂದ ನಿರ್ವಾಣ ಪದವಿಗೆ ಹೋಗಿ ಮುಟ್ಟು. ಇಲ್ದಿದ್ರೆ ಮಾಯಾ ಬಿಡುವುದಿಲ್ಲ. ನಾವು ಸಾಧಾರಣ ಮಾಯಕ್ಕೆ ತಿಳಿಯೋದಿಲ್ಲ, ಇನ್ನು ನಿರಾಕಾರ ನಿರಾಮಯವಾದಂತಹ ಮಾಯಕ್ಕೆ ನಾವೇನು ತಿಳಿಯೋದು?
चारों जुग सम आन पुकारा, कोई कोई हंस सिताई हो. ಕಬೀರ್ ಸಾಹೇಬರು ಮತ್ತೇನಂತಾರೆ ಅಂದ್ರೆ, ನಾನು 4 ಯುಗದಲ್ಲಿ ಬಂದು ಜಾಗೃತಿ ಕೊಟ್ಟೆ ಅಂದ್ರೂ ಯಾರೋ ಒಬ್ರು ವಿರಳ ಹಂಸ ಜನರು ಮಾತ್ರ ಜಾಗೃತಿ ಆದರು, ಬಾಕಿ ಈ ಪಲ್ಟಣಿ ಏನು ಕೇಳಲಿಲ್ಲ. ಸತ್ಯಯುಗದಲ್ಲಿ ಸತ್ ಸುಕೃತ ನಾಮ ಕಬೀರ್ ಸಾಹೇಬರು, ಮತ್ತು ತ್ರೇತಾಯುಗದಲ್ಲಿ ಮುನೇಂದ್ರ ನಾಮ, ದ್ವಾಪಾರ ಯುಗದಲ್ಲಿ ಕರುಣಾಮಯಿ ನಾಮ, ಮತ್ತು ಕಲಿಯುಗದಲ್ಲಿ ಕಬೀರ್ ಆಗಿತ್ತು. ನಾನು 4 ಯುಗದಲ್ಲಿ ಬಂದು ಜಾಗೃತಿ ಕೊಟ್ಟೀನಿ. ಪರಂತು ಯಾರೋ ಒಬ್ಬರು ಭಾಗ್ಯಶಾಲಿ ಜೀವಿಗಳು ಮಾತ್ರ ಜಾಗೃತಿ ಆದರು, ಬಾಕಿ ಏನದು ಇದೆ ಹೊಳೆಯಲ್ಲಿ ಹರ್ಕೊಂಡು ಹೋಗ್ಬಿಟ್ರು. ಜೀ कहे कबीर ताहि पहुँचाऊं, सतपुरुष घर जाई. ಯಾವ ಪುರುಷರೇನದಂದ್ರೆ ಜಾಗೃತಿ ಆದರೂ ಅವ್ರಿಗೆ ನಾನು ಸತ್ತ ದರ್ಬಾರದಲ್ಲಿ ಒಯ್ದು ಮುಟ್ಟಿಸ್ತೀನಿ. ಮತ್ತು ಕೇಳಲಿಲ್ಲ, ತಿಳಿಲಿಲ್ಲ ಅಂಥವ್ರಿಗೆ ಏನು ಮಾಡೋದು? ಎಷ್ಟು ತಿಳುವಳಿಕೆ ಕೊಟ್ಟು ಹೇಳಿದರೂ ಸಹಿತ ತಿಳಿಲಿಲ್ಲ. ಮತ್ತೇನಂತಾರೆ, ನಾವು ಮಾಯಾದಿಂದ ರಹಿತ, ಮಾಯಾ ನಮಗೇನು ಮಾಡ್ತದೆ, ನನಗದಕ್ಕೂ ಸಂಬಂಧ ಇಲ್ಲ, ನಾನು ಶುದ್ಧ ಬ್ರಹ್ಮನು, ಮತ್ತು ಇಂದ್ರಿಯಗಳು ಏನೇನೋ ಮಾಡ್ತಾವ, ನನಗದಕ್ಕೂ ಸಂಬಂಧ ಇಲ್ಲ ಅಂತ ಏನೋ ಒಂದು ಕಡೆಗೆ ಆಗ್ತಾವ. ಒಂದು ಸಮಯದಲ್ಲಿ ಪಾರ್ವತಿ ಶಿವನಿಗೆ ಏನಂತಾಳೆ, ಏನ್ರಿ ಸ್ವಾಮಿ, ಎಷ್ಟು ಮೃತ್ಯುಲೋಕದಲ್ಲಿ ನಿನ್ನ ಭಕ್ತರದಾರ, ಮಾಘ ಮಾಸ ಪ್ರಯಾಗ ಸ್ನಾನ ಅಲ್ಲೊಂದು ದೊಡ್ಡ ಪರಿಸಿ ಆದಂಗೆ ಆಗ್ತದೆ. ಸಾವಿರಾರು ಲಕ್ಷಾವಧಿ ಜನರು ಏನದಂದ್ರೆ ಸ್ನಾನಕ್ಕೆ ಹೋಗ್ಬೋದು, ಅಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡುವುದು, ಕೂಗುವುದು, ಇದೆಲ್ಲ ಗಲಾಟೆ ಇರ್ತದೆ. ಅದು ನೋಡಿ ಪಾರ್ವತಿ ಏನಂತಾಳೆ, ಸ್ವಾಮಿ ಮೃತ್ಯುಲೋಕದಲ್ಲಿ ಎಷ್ಟು ಭಕ್ತ ಜನರು ನಿಮ್ದು. ಆವಾಗ ಶಂಕರನೇನಂತಾನೆ, ಪಾರ್ವತಿ ಇವರೆಲ್ಲ ನಿನ್ನ ಭಕ್ತರು, ನನ್ನ ಭಕ್ತರ ಅಲ್ಲಿ ಇವರು. ಆವಾಗ ಪಾರ್ವತಿ ಏನಂತಾಳೆ, ಏನ್ರಿ ಸ್ವಾಮಿ, ಇಷ್ಟೇನದಂದ್ರೆ ಪ್ರೇಮದಿಂದ ನೀನು ಗುಣಕೊಂಡಾಡ್ತಿರ್ಲಿಕ್ಕಾಗಿ ಮತ್ತೇನದಂತೀರಿ ನನ್ನ ಭಕ್ತರು. ಓಹೋ, ಮ್ಯಾಗಿ ಕೊಂಡಾಡ್ತಾರೆ, ಒಳಗೆಲ್ಲ ನಿನ್ನ ಭಕ್ತರೇ ಇವರು, ಬೇಕಾದ್ರೆ ಹೀಗೆ ತೋರಿಸ್ತೀನಿ ನಡ್ರಿ. ಇಬ್ರು ಬಂದ್ರು, ನೀನೊಂದು ಸುಂದರ ರೂಪ ಧಾರಣ ಮಾಡು. ಮೊದಲೇ ಪಾರ್ವತಿ ಎಷ್ಟು ಸುಂದರತ್ವ ಶಕ್ತಿ ಇತ್ತೋ ಅಷ್ಟೆಲ್ಲ ಧಾರಣ ಮಾಡಿ ಕೂತ್ಬಿಟ್ರು, ಯವ್ವ ನೋಡಿ. ಆಯ್ತು, ಶಂಕರ್ನೇನು ಮಾಡ್ದಂದ್ರೆ ತನ್ನ ಮೈಯಂತ ಮೈಯೆಲ್ಲ ಕುಷ್ಠರೋಗ ಹಚ್ಕೊಂಡು ರಕ್ತ ಕೀವು ವಗೈರೆ ಸೋರ್ಕೋತ ಎಲ್ಲ ಜನರೆಲ್ಲರೂ ಏನು ಆ ಪ್ರಯಾಗ ಮತ್ತು ಮಾಘ ಸ್ನಾನಕ್ಕೆ ಹೋಗ್ತಿದ್ರು, ಆ ದಾರಿಯಲ್ಲಿ ಹೋಗಿ ಇಬ್ರು ಕೂತ್ಬಿಟ್ರು. ಯಾರ್ಯಾರು ಆ ಮಾರ್ಗದಿಂದ ಹೋಗ್ತಾರೋ ಎಲ್ಲರೂ ಪಾರ್ವತಿಗೆ ಮಾತಾಡಿಸ್ತಾರೆ, ಯಾಕೆ ಬಿದ್ದಿದ್ದಿ ಇಂಥವ್ನಲ್ಲಿ, ನಡಿ ಹೊಲಸು ಗಬ್ಬು ನಾರ್ತದೆ, ನಡಿ ನಿನ್ನ ಸಂಗಡ ಬಾ. ಯಾವನೇನೋ ಚಾಷ್ಟಿ, ಯಾವನೇನೋ ಚಾಷ್ಟಿ, ಪ್ರತಿಯೊಬ್ಬರೆಲ್ಲರೂ ಇಂಥದ್ದೇ. ಆವಾಗ ಶಂಕರನೇನಂತಾನೆ, ಹೇ ಪಾರ್ವತಿ, ನೋಡಿ ನಿನ್ನ ಭಕ್ತರು ಎಷ್ಟು ಜನರದಾರ, ನಾನು ಒಬ್ಬನೇ ಕೇಳಿದ್ನ, ಅಷ್ಟೇ ಎಲ್ಲ ಪರಿಸಿ ಹೋದ್ರೂ ಒಬ್ಬರನ್ನೂ ಕೇಳುವಲ್ಲ. ನೀನು ಇಲ್ಲಿ ಯಾಕೆ ಕೂತಿದ್ದಿ, ಏನು ಮಾಡಲಿ, ನನ್ನ ಪತಿ ಏನದಂದ್ರೆ ಇಂಥ ಕಾಯಿಲೆದಿಂದ ವ್ಯಥೆ ಪಡಿತಾರೆ, ನನಗೂ ಏನದಂದ್ರೆ ಮಾಘ ಸ್ನಾನಕ್ಕೆ ಹೋಗ್ಬೇಕನ್ನೋದು ಇಷ್ಟ ಅದ, ಇವ್ರಿಗೆ ನಡಿಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಕೂತೀನಿ. ಅವನಿಗೆ ಅಲ್ಲೇ ಬಿಟ್ಬಿಡು ಬಾ. ಇದೇ ನಡೀತು ಹೊರತಾಗಿ ಅವ್ರಿಗೆ ಎತ್ಕೊಂಡು ಹೋಗೋರು ಒಬ್ರು ಸಿಗಲಿ. ಕಡೆಗೆ ಒಬ್ಬನು ಭಕ್ತ ಬಂದೇನಂತಾನೆ,
ಯಾಕೆ ತಾಯಿ ನೀನು ಇಲ್ಲಿ ಕೂತಿ ಅಂದ್ರೆ ಇವರು ನಮ್ಮ ಪತಿದೇವರು, ನನಗೂ ಏನಂತಂದ್ರೆ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಬೇಕು, ಪುಣ್ಯ ಪಡೀಬೇಕು, ಅಥವಾ ಇವ್ರದ್ದು ಕಾಯಿಲೆಗೆ ದೂರ ಆದಿತ್ತಂತ ನಾನು ಬಂದೀನಿ, ಇವ್ರಿಗೆ ನಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಎತ್ಕೊಂಡು ಹೋಗ್ತಿದ್ದೆ. ಆತನು ಒಬ್ಬನು ಒಯ್ದು ಅವ್ರಿಗೆ ಸ್ನಾನ ಮಾಡಿಸಿದ. ಆ ಕಾಲದಲ್ಲಿ ಶಂಕರನು ಪ್ರತ್ಯಕ್ಷ ಆಗಿ ಅವ್ರಿಗೇನು ವರ ಕೊಡಬೇಕಾಗಿತ್ತು ಅದು ಕೊಟ್ಟರು. ಆವಾಗ ಪಾರ್ವತಿ ಶಂಕರನೇನಂತಾನೆ, ನೋಡಿ ಈತನು ಒಬ್ಬನು ಭಕ್ತ ಈ ಸಂಪೂರ್ಣ ಪರಿಸಿಯಲ್ಲಿ. ಹಾಗೆ ಇದು ಸಂಪೂರ್ಣ ಪ್ರಪಂಚ ಎಲ್ಲ ಏನದಂದ್ರೆ ಮಾಯಾ ರೂಪವೇ ಅದ, ಸಾಧಾರಣ ಅಲ್ಲ ಅದು. ಎಲ್ಲಿ ಧನ ರೂಪವಾಗಿದೆ, ಎಲ್ಲಿ ಮಕ್ಕಳ ರೂಪ ಆಗಿದೆ, ಎಲ್ಲಿ ಸ್ತ್ರೀ ರೂಪ ಆಗಿದೆ, ಎಲ್ಲಿ ಮನಿ ರೂಪ ಆಗಿದೆ, ಯಾವುದೋ ಒಂದು ರೂಪ ಧಾರಣ ಮಾಡಿ ಎಳ್ಕೊಂಡು ಬಿಟ್ಟದ್ದು. ಯಾರೋ ಒಬ್ರು ಬಿರ್ಲಾ ಪುರುಷರು ಆ ಸತ್ನಾಮ ಜಪ ಮಾಡಿ ಚರ್ಮ ಚಕ್ಷುದಿಂದ ದೂರಾಗಿ ದಿವ್ಯ ಚಕ್ಷುದಲ್ಲಿ ಕೂಡಿ ಅವರು ಮಾತ್ರ ನಿರ್ಮಲವಾಗಿ ಸತ್ ಲೋಕಕ್ಕೆ ಹೋಗ್ಬೋದು. ಬಾಕಿ ಏನದಂದ್ರೆ ಈ ಅಮ್ಮನ ಶಿಷ್ಯರೇ चारो जुग सम आन पुकारा, कोई कोई हंस सिताई. ಅದಕ್ಕೇನಂತ ನಾನು 4 ಯುಗದಿಂದ ಬಂದು ಜಾಗೃತಿ ಕೊಡ್ತಿರ್ಲಿಕ್ಕಾಗಿನೂ ಯಾರೋ ಒಬ್ಬರು ವಿರಳ ಹಂಸ ಜನರೇನದು ಜಾಗೃತಿ ಹೊಂದಿದ್ರು. ಇಲ್ಲದ್ರೆ ಸರ್ವರು ಅದಕ್ಕೆ ಯೋಗ್ಯ ಅಲ್ಲ. ಯಾಕೆ ಜನ್ಮ ಮರಣದಿಂದ ರಹಿತ ಆಗಬೇಕಾದ್ರೆ ಸಾಧಾರಣ ಮಾತದ ಇದು. कहे कबीर ताही पहुँचाऊं, सतपुरुष घर जाई. ಏನು ಅವರಿಗೆ ಯಾರು ನನ್ನ ಮಾತು ಕೇಳಿ ಮತ್ತು ಅದರಂತೆ ನಡೆದ್ರು ಅವ್ರಿಗೆ ನಾನು ಆ ಸತ್ತು ಲೋಕಕ್ಕೆ ಒಯ್ದು ಮುಟ್ಟಿಸಲಾರದೆ ಬಿಡೋದಿಲ್ಲ. जागत जोगेश्वर पाया मेरे रब जो, जागत जोगेश्वर पाया. ಆದ್ರೆ एक नगरिया तनिक सी में 5 बसे किसान. ಏನಂತಾರೆ, ಒಂದೇ ಒಂದು ಚಿಕ್ಕದಾದಂತಹದ್ದು ಒಂದು ನಗರ, ಅದರಲ್ಲಿ 5 ಮಂದಿ ಸೇದ್ಯಗಾರರು ಆ ನಗರದಲ್ಲಿ. एक बसे धरती के ऊपर, एक अग्नि में जाने. ಆ ಕಿಸಾನ್ರು ಅಂದ್ರೇನು, ಆ ಸೇದ್ಯಗಾರರು ಎಲ್ಲೆಲ್ಲಿದ್ದಾರೆ, ಒಬ್ಬನು ಧರತಿಯಲ್ಲಿದ್ದಾನೆ ಪೃಥ್ವಿಯಲ್ಲಿ, ಒಬ್ಬನೇನದಂದ್ರೆ ಅಗ್ನಿಯಲ್ಲಿದ್ದಾನೆ. दो ये बसे पवना पानी में, एक बसे आसमान. ಇಬ್ಬರೇನದಂದ್ರೆ ಒಬ್ಬನು ನೀರಿನಲ್ಲಿದ್ದಾನೆ, ಒಬ್ಬನು ಗಾಳಿಯಲ್ಲಿದ್ದಾನೆ, ಒಬ್ಬನೇನದಂದ್ರೆ ಆಕಾಶದಲ್ಲಿದ್ದಾನೆ. ಇವೇ ಪಂಚ ವಿಷಯಗಳು. 5 5 उनकी घरवाली, नित उच्च मांगे खान. ಅವರು ಆ ಸೇದ್ಯಗಾರರಿಗೆ 5 ಹೆಂಡ್ರು. ಅವು ದಿನಾಲು ಏನದ 5 ಹೆಂಡ್ರು ಊಟಕ್ಕೆ ಬೇಡ್ತಾವ. ಪಂಚ ವಿಷಯ ಮತ್ತು 25 ಪ್ರಕೃತಿಗಳು. ಅಂದ್ರೆ ಒಂದೊಂದು ವಿಷಯಕ್ಕೆ 5 ಪ್ರಕೃತಿ ರೂಪವಾದಂತಹ ಸ್ತ್ರೀಯರು ಅವ್ರು ದಿನಾಲು ಊಟಕ್ಕೆ ಬೇಡ್ತಾರೆ. इनकी से सब दुबकत डोले, मुकद्दम और दीवानी. ಏನು ಇದರ ಆ ಸ್ತ್ರೀಯರಲ್ಲೇ ಮುಗ್ಧರಾಗಿ ಅಥವಾ ಅವ್ರಿಗೆ ಹೊಟ್ಟೆಗೆ ಹಾಕಲಾರ್ದೆ ಎಲ್ಲರೂ ಅದರಲ್ಲೇ ಮುಳುಗಿಬಿಟ್ಟಾರೆ. ಏನು ಎಂಥೆಂಥ ದೊಡ್ಡ ರಾಜ್ಯರು, ಮಹಾರಾಜರು, ಶೆಟ್ರು, ಸಾಹುಕಾರರು, ಯಾವ್ಯಾವ ಎಷ್ಟು ದೊಡ್ಡ ಅದಾವ ಜಗತ್ತಿನಲ್ಲಿ ಅಂದ್ರೆ ಅದರಲ್ಲೇ ಮುಳುಗಿಬಿಟ್ಟಾರೆ. खान पान सब न्यारा के, मन में उनके मान. ಏನು ಅವ್ರದ್ದು ಊಟ ಉಪಚಾರ ಕೊಟ್ಟು ಮತ್ತೆ ತಿರುಗಿ ಅವ್ರದ್ದು ಏನದಂದ್ರೆ ಅಭಿಮಾನ. ಇವರು ನನ್ನವರು ಮತ್ತು ನನ್ನ ಸ್ನೇಹಿತರು, ನನಗೆ ಪ್ರೇಮ ಮಾಡ್ತಕ್ಕಂಥವ್ರು, ಇವ್ರದೇ ನನಗೆ ಆಧಾರ ಅಂಥೇಳಿ ಮತ್ತೆ ಅಭಿಮಾನ. ತಾನೇನ ಕತ್ತಿ ದುಡ್ದಂಗೆ ದುಡ್ದ 5 ಹೆಂಡ್ರಿಗೆ ಹಾಕ್ತಾನೆ. ಮತ್ತು ತಿರುಗಿ ಏನದಂದ್ರೆ ಅವ್ರದೇ ಅಭಿಮಾನ, ಅವರೇ ಮ್ಯಾಲ.
ಇವನ ಹಾಗೆ ಕೋಚಪ್ಪನೆ ಜೇ जगत की आशा तज दे संसा धर ले पिय को ध्यान. ಅದಕ್ಕೇನಂತಾರೆ, ಈ ಜಗತ್ತದ ಆಶಾನೇ ಬಿಡು, ಮತ್ತು ಆ ಪರಮಾತ್ಮನ ಚಿಂತನೆ ಒಂದೇ ಮಾಡು. ಆಶಾನೇ ಸರ್ವಕ್ಕೆ ಮೂಲವಾದದ್ದು, ಆಶಾನೇ ಬಂಧನಕರವಾದದ್ದು. ಆಶಾ ತೋ ಏಕ ಸತ್ಯ ನಾಮಕಿ ದೂಜಿ ಆಶ ನಿರಾಶ. ಒಂದು ಸತ್ಯ ನಾಮದ ಆಶಾ ನಿನ್ನ ಹೃದಯದಲ್ಲಿರಲಿ, ಬಾಕಿ ಆಶಾ ಎಲ್ಲ ಜಾಡಿಸಿ ಹೊರಗೆ ತೆಗಿ. ಆ ವೇಳೆಯಲ್ಲಿ ನಿನ್ನ ಚಿತ್ತ ಶುದ್ಧಿ ಆಗಿ ಆ ಪರಮಾತ್ಮನಲ್ಲಿ ಕೂಡಬಹುದು. ನಾವೆಲ್ಲ ಒಳಗೆ ತುಂಬಿಕೊಳ್ಳೋದು ದೇವ್ರಿಗೆ ಕರೆಯೋದು. ಎಲ್ಲಿ ಕೂಡಿಸ್ತೇಪ ದೇವರಿಗೆ? ಒಳಗೆ ಏನೇನು ಕೂತಾವ್ ನೋಡು. ಇವನು ಕರೆಯೋದೇನು ದೇವರಿಗೆ. ರಾಮಾಯಣಮ, ಕೇಶವಾಯನಮ, ವಿಠಲಾಯನಮ, ಗೋವಿಂದಾಯನಮ. ಗೋವಿಂದ ಅಂದ್ರೆ ಸತ್ತು ಹೋಗೋದು. ಹೌದು. जगत की आशा तज दे संसा धर ले पिय को ध्यान. ಅದಕ್ಕೆ ಈ ಆಶಾ ಬಿಟ್ಟು ನೀನು ಯಾವತ್ತು ಏನದನ್ನು ನಿನ್ನ ಪ್ರಿಯವಾದಂತಹ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿರು. ಒಂದು ಕ್ಷಣ ಮಾತ್ರ ಆದ್ರೂ ಮರೆಯಬೇಡ. ಜೈ कहे कबीर सुनो भई साधो बैठो जाए दीवान. ಕಬೀರ್ ಸಾಹೇಬರು ಏನು ಹೇಳ್ತಾರೆ ಅಂದ್ರೆ, ಸಾಧುಗಳಿಗೆ ಹೇಳ್ಯಾರ, ಬಾಕಿ ಜನರಿಗೆ ಯಾರಿಗೆ ಹೇಳಿಲ್ಲ ಅವರು. ಪ್ರತಿಯೊಂದು ಕಡಿಯಲ್ಲಿ ಏನಂತಾರೆ, ಕಹೆ ಕಬೀರ್ ಸುನೋ ಬೈ ಸಾಧು, ಸಾಧು ಜನರೇ ಕೇಳ್ರಿ ಅಂತ. ಬಾಕಿ ಇದರಲ್ಲಿ ಮುಳುಗಿದವ್ರು ಅವ್ರು ಕೇಳ್ಯಾರೇನು? ಕೇಳ್ಯಾರೆ ಮಾಡ್ಯಾರೇನು? ಇಲ್ಲಿ ಕುತ್ತಿಗೆ ಬರತನ ಹೂಣ್ಕೊಂಡು ಬಿಟ್ಟಾನ ಭೂಮಿಯಲ್ಲಿ. ಬಾಯಿ ಮಾತಿಲಿ ಏನಂತ, ನೀವೆಲ್ಲ ಕಡೆಗಾಗ್ರಿ ನಾನು ಆಕಾಶಕ್ಕೆ ಹಾರ್ತೀನಿ. ಯಾಗಾರದು ಒಳಗೆ ಮುಳುಗಿದೆಲ್ಲ. ಅದರಂತೆ ನಮ್ಮ ಹೃದಯದಲ್ಲಿ ಎಲ್ಲ ತುಂಬಿ ಬಿಟ್ಟಾವು ಯಾವ್ಯಾವು. ಇನ್ನು ಪರಮಾತ್ಮ ಧ್ಯಾನ ಮಾಡ್ಲಿಕ್ಕೆ ನಾವು ಮನಸ್ಸು ಏನದಂದ್ರೆ ಸ್ವಲ್ಪ ಆದ್ರೂ ಸಿಲ್ಲಕ್ಕೆ ಇಟ್ಟಿಲ್ಲ. ಅವೇ ತುಂಬ್ಕೊಂಡು ಕೂತು ಮ್ಯಾಗ ಪರಮಾತ್ಮ ಕರಿತೇವೆ. ಅವನು ಅಂತರ್ಯಾಮಿ ಅಂತ ನಾವು ಅಂತೇವೆ. ಮತ್ತೆ ನಿನ್ನ ಅಂತರದಲ್ಲಿ ಇದು ಅದ, ಆ ಪರಮಾತ್ಮ ತಿಳಿಯೋದಿಲ್ಲ. ಹೇಗೆ ಅವನಿಗೂ ಒಂದು ಟೋಪಿ ಹಾಕ್ತೇವೆ, ಅವನು ಹಾಯ್ಕೊಳ್ಳೋದಿಲ್ಲ. ನಮ್ಮದು ಏನದಂದ್ರೆ ಟೋಪಿ ಹೋಗಿಬಿಡ್ತದೆ. ಹೌದು. जगत की आशा तज दे संसा धर ले पिय को ध्यान. कहे कबीर सुनो भई साधो बैठो जाए